ಮೊದಲನೇದಾಗಿ ಕಾರ್ಯಕ್ರಮದ ಕುರಾನ್ ಪಠಣಕ್ಕಾಗಿ ಜನಾಬ್ ಮುಜಮ್ಮಿಲ್ ಅಹಮದ್ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. أعوذ بالله من الشيطان الرجيم. بسم الله الرحمن الرحيم. يا أيها الذين آمنوا لا تأكلوا أموالكم بينكم بالباطل إلا أن تكون تجارة عن تراض منكم ولا تقتلوا أنفسكم إن الله كان بكم رحيما. ومن يفعل ذلك عدوانا وظلما فسوف نصليه نارا وكان ذلك على الله يسير. إن تجتنبوا كبائر ما تنهون عنه نكفر عنكم سيئاتكم وندخلكم مدخلا كريما. ولا تتمنوا ما فضل الله به بعضكم على بعض للرجال نصيب مما اكتسبوا وللنساء نصيب مما اكتسبوا واسألوا الله من فضله إن الله كان بكل شيء عليما. ولكل جعلنا موالي مما ترك الوالدان والأقربون والذين عقدت أيمانكم فآتوهم نصيبهم إن الله كان على كل شيء شهيدا. صدق الله العظيم. ಶಪಿಸಲ್ಪಟ್ಟ ಶೈತಾನನ ಉಪಟಳದಿಂದ ಅಲ್ಲಾಹನ ಅಭಯವನ್ನು ಯಾಚಿಸುತ್ತಾ ಪರಮ ದಯಾಳುವು ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ, ಓ ಸತ್ಯ ವಿಶ್ವಾಸಿಗಳೇ, ನೀವು ಪರಸ್ಪರರ ಸಂಪತ್ತನ್ನು ಅನುಚಿತ ರೀತಿಯಿಂದ ಕಬಲಿಸಬೇಡಿರಿ. ಲೇವಾದೇವಿಗಳು ಪರಸ್ಪರ ಒಪ್ಪಿಗೆಯಿಂದಾಗಬೇಕು. ನಿಮ್ಮನ್ನು ನೀವೇ ಒದಿಸಿಕೊಳ್ಳಬೇಡಿರಿ. ಅಲ್ಲಾಹನು ನಿಮ್ಮ ಮೇಲೆ ಕೃಪೆಯುಳ್ಳವನೆಂಬುದನ್ನು ಖಾತ್ರಿಯಾಗಿ ನಂಬಿರಿ. ಯಾರಾದರೂ ಅಕ್ರಮ ಅತಿರೇಕಗಳೊಂದಿಗೆ ಹಾಗೆ ಮಾಡಿದರೆ ಅವರನ್ನು ನಾವು ಖಂಡಿತವಾಗಿಯೂ ನರಕಾಗ್ನಿಯಲ್ಲಿ ತಳ್ಳಿಬಿಡುವೆವು. ಇದು ಅಲ್ಲಾಹನಿಗೆ ಕಷ್ಟ ಸಾಧ್ಯವಾದುದಲ್ಲ. ನಿಮಗೆ ಪ್ರತಿಬಂಧಗೊಳಿಸಲಾಗುತ್ತಿರುವ ಆ ಘೋರ ಪಾಪಗಳನ್ನು ನೀವು ವರ್ಜಿಸುತ್ತಲಿದ್ದರೆ ನಿಮ್ಮ ಚಿಕ್ಕ ಪುಟ್ಟ ಅಪರಾಧಗಳನ್ನು ನಾವು ನಿಮ್ಮ ಲೆಕ್ಕಪತ್ರದಿಂದ ನೀಗಿಸಿ ಬಿಡುವೆವು ಮತ್ತು ನಿಮ್ಮನ್ನು ಗೌರವಪೂರ್ಣ ಸ್ಥಾನದೊಳಗೆ ಸೇರಿಸುವೆವು. ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಇನ್ನು ಕೆಲವರಿಗಿಂತ ಅಧಿಕವಾಗಿ ನೀಡಿದ್ದರೆ
ಅದಕ್ಕಾಗಿ ಆಶೆ ಪಡಬೇಡಿ. ಪುರುಷರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ, ಸ್ತ್ರೀಯರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ. ಅಲ್ಲಾಹನೊಡನೆ ಅವನ ಅನುಗ್ರಹಗಳನ್ನು ಯಾಚಿಸುತ್ತಲೇ. ನಿಶ್ಚಯವಾಗಿಯೂ ಅಲ್ಲಾಹನು ಎಲ್ಲ ಸಂಗತಿಗಳ ಅರಿವುಳ್ಳವನಾಗಿದ್ದಾನೆ. ಮಾತಾಪಿತರು, ಸಮೀಪದ ಬಂಧುಗಳು ಬಿಟ್ಟಗಳಿದ ಪ್ರತಿಯೊಂದು ವಸ್ತುವಿಗೂ ವಾರೀಸು ಹಕ್ಕುದಾರರನ್ನು ನಾವು ನಿಶ್ಚಯಿಸಿರುತ್ತೇವೆ. ಇನ್ನು ನೀವು ವಚನ ಕೊಟ್ಟವರಿದ್ದರೆ ಅವರ ಪಾಲನ್ನು ಅವರಿಗೆ ಕೊಡಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ಸಕಲ ವಸ್ತುಗಳ ಬಗ್ಗೆ ಸಾಕ್ಷಿಯಾಗಿರುತ್ತಾನೆ. ಮುಜಮ್ಮಿಲ್ ಅಹ್ಮದ್ ಅವರಿಗೆ ಇದೀಗ ಪ್ರಾಸ್ತಾವಿಕ ನುಡಿಗಳು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರೇ, ನೇರದ ಸಭಿಕರೇ, ನಗರವಾಗಿ ಬೆಳೆಯುತ್ತಿರುವಂತಹ ಈ ದೇರ್ಲಕಟ್ಟೆ ಪ್ರದೇಶದಲ್ಲಿ ಆರೋಗ್ಯವೇ ಭಾಗ್ಯ ಎಂಬ ನೆಲೆಯಲ್ಲಿ ಸಿಟಿ ಪಾಲಿಕ್ಲಿನಿಕ್ ಅನ್ನು ಇದೀಗ ತಾನೇ ಉದ್ಘಾಟನೆಗೊಳಿಸಲಾಯಿತು. ಈ ಪ್ರದೇಶದಲ್ಲಿ ಹಲವಾರು ಮೆಡಿಕಲ್ ಕಾಲೇಜುಗಳಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಮೆಡಿಕಲ್ ಹಬ್ ಎಂದೇ ಪ್ರಸಿದ್ಧಿ ಪಡೆದಂತಹ ಈ ಸ್ಥಳದಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕಳೆದ 20 ವರ್ಷಗಳಿಂದ ಇಲ್ಲಿ ಈ ಆರೋಗ್ಯ ವಿಚಾರದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಡಾಕ್ಟರ್ ಅಬುಸಾಲಿ ಮತ್ತು ಇದೀಗ ಕಳೆದ 4-5 ವರ್ಷಗಳ ಹಿಂದೆ ತಾನೇ ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿಗೊಳಿಸಿದಂತಹ ಜೈನುದ್ದೀನ್ ರವರು ಈ ಪ್ರದೇಶದಲ್ಲಿ ಒಂದು ಪಾಲಿಕ್ಲಿನಿಕ್ ಅನ್ನು ಸ್ಥಾಪಿಸುವಲ್ಲಿ ಕಳೆದ ಹಲವು ದಿನಗಳಿಂದ ಮುತುವರ್ಜಿ ವಹಿಸಿಕೊಂಡು ಕೊನೆಗೂ ಈ ಸಾಹಸದಲ್ಲಿ ಅವರು ಯಶಸ್ಸನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಆರೋಗ್ಯಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ನೀಡಬೇಕಾದಂತಹ ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಕೋವಿಡ್-19ನ ಈ ಸಂದರ್ಭದಲ್ಲಿ ಹೆಚ್ಚಿನ ಆಸ್ಪತ್ರೆಗಳಿಗೆ ಹೋಗಲು ಬೆದರಿ ಇದ್ದಂತಹ ಸಂದರ್ಭದಲ್ಲಿ ಈ ಇಬ್ಬರು ಯುವ ವೈದ್ಯರು ತಮ್ಮ ಪ್ರದೇಶದ ಹೆಚ್ಚಿನ ರೋಗಿಗಳಿಗೆ ಮಾನಸಿಕ ಸ್ಥೈರ್ಯವನ್ನು ಕೂಡ ನೀಡಿ ತಮ್ಮ ಔಷಧಿಯೊಂದಿಗೆ ಮಾನಸಿಕ ಸ್ಥೈರ್ಯವನ್ನು ನೀಡಿ ಈ ಪ್ರದೇಶದಲ್ಲಿ ತುಂಬ ಪ್ರಸಿದ್ಧಿಯನ್ನು ಗಳಿಸಿರುತ್ತಾರೆ. ಇವರಿಬ್ಬರು ಕೂಡ ಆಯುರ್ವೇದದಲ್ಲಿ ಸರ್ಟಿಫಿಕೇಟ್ ಅನ್ನು ಗಳಿಸಿದವರಾಗಿದ್ದರೂ ಕೂಡ ಪಾಲಿಕ್ಲಿನಿಕ್ ಎಂಬ ಒಂದು ಕಾನ್ಸೆಪ್ಟ್, ಅದರಲ್ಲಿ ಇತರ ಡಾಕ್ಟರ್ಗಳನ್ನು ಕೂಡ ಕೂಡಿಸಿಕೊಂಡು ಇಲ್ಲಿ ಒಂದು ಉತ್ತಮ ರೀತಿಯ ಸುಸಜ್ಜಿತವಾದ ಚಿಕ್ಕದಾದಂತಹ ಒಂದು ಪಾಲಿಕ್ಲಿನಿಕ್ ಅನ್ನು ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದಾರೆ. ಇಲ್ಲಿ ಬರೀ ಆಯುರ್ವೇದಿಕ ಔಷಧಿ ಅಲ್ಲದೆ ಜನರಲ್ ಫಿಸಿಷಿಯನ್, ಯೂರಾಲಜಿಸ್ಟ್, ಡೆಂಟಲ್ ಸರ್ಜನ್, ಓರಲ್ ಮತ್ತು ಮ್ಯಾಕ್ಸಿಲೋಫೇಸಿಯಲ್ ಸರ್ಜನ್, ಎಂಡೋಡೊಂಟಿಸ್ಟ್, ಆರ್ಥೋಡೊಂಟಿಸ್ಟ್ ಹೀಗೆ 6 ಮಂದಿ ನುರಿತ ವೈದ್ಯರು ಇಲ್ಲಿ ಸೇವೆಯನ್ನು ಸಲ್ಲಿಸಲು ಅಣಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನಾನು ಅವರ ಮಹತ್ ಕಾರ್ಯಕ್ಕಾಗಿ ಅವರನ್ನು ಪ್ರಶಂಸಿಸುತ್ತಾ ಸ್ವಾಗತಕ್ಕಾಗಿ ನಾನು ಮುಂದುವರಿಯುತ್ತಾ ಇದ್ದೇನೆ. ಪ್ರಥಮವಾಗಿ ಇಂದಿನ ಈ ಪಾಲಿಕ್ಲಿನಿಕ್ ಅನ್ನು ಉದ್ಘಾಟಿಸಿದಂತಹ ಡಾಕ್ಟರ್ ಮೊಹಮ್ಮದ್ ಸಲೀಂ ಇವರು MS ಜನರಲ್ ಸರ್ಜನ್, MRCS, DNB ಯೂರಾಲಜಿ, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, APIS ಕಿಡ್ನಿ ಇನ್ಸ್ಟಿಟ್ಯೂಟ್ ಫಲ್ನೇರ್ ಮಂಗಳೂರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಾನು ಈ ಸಿಟಿ ಪಾಲಿಕ್ಲಿನಿಕ್ನ ಸಿಬ್ಬಂದಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವರಿಗೆ ಡಾಕ್ಟರ್ ಅಬುಸಾಲಿ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇವೆ.
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಜನಾಬ್ ಹಾಜಿ ಅಬೂಬಕರ್, ಪ್ರೆಸಿಡೆಂಟ್ ಬದ್ರಿಯಾ ಜುಮಾ ಮಸ್ಜಿದ್ ದೇರ್ಲಕಟ್ಟೆ. ಇವರಿಗೆ ಕೂಡ ನಾನು ಸಿಟಿ ಪಾಲಿಕ್ಲಿನಿಕ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಜೈನುದ್ದೀನ್ ರವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಜನಾಬ್ ಅಬ್ದುಲ್ಲಾ ಮೊಹಮ್ಮದ್ ಯಾಸೀನ್, ಇವರು ಉಮರ್ ಬಿನ್ ಖತ್ತಾಬ್ ಮಸ್ಜಿದ್ ದೇರ್ಲಕಟ್ಟೆ ಇದರ ಅಧ್ಯಕ್ಷರು ಹಾಗೂ ಈ ಕಟ್ಟಡದ ಮಾಲೀಕರು ಕೂಡ ಆಗಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಜನಾಬ್ ಅಬ್ದುಲ್ ರಹೀಂ ರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಪಂಡಿತ್ ಮೊಹಮ್ಮದ್ ಯು, ಇವರು RNP ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟೀಷನರ್ ಉಳ್ಳಾಳ್. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಅಬ್ಸಾಲಿ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರೆ ನಮ್ಮ ಹಿರಿಯರು ಮಾರ್ಗದರ್ಶಿಗಳು ಆದಂತಹ ಯಹಿಯಾ ತಂಗಲ್ ಮದನಿ, ಖತೀಬರು ಹವ್ವ ಜುಮ್ಮಾ ಮಸ್ಜಿದ್ ಬೋಲಂಗಡಿ, ಇವರನ್ನು ಕೂಡ ಸಿಟಿ ಪಾಲಿಕ್ಲಿನಿಕ್ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಜೈನುದ್ದೀನ್ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇನೆ. ಇನ್ನೋರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ ರಿಯಾಜ್ ರೆಹಮಾನ್ ರವರು, ಇವರು ಖತೀಬರು ಬದ್ರಿಯಾ ಜುಮ್ಮಾ ಮಸ್ಜಿದ್ ದೇರ್ಲಕಟ್ಟೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಕೂಡ ಜನಾಬ್ ಅಬ್ದುಲ್ ರಹೀಂ ರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿದ್ದಾರೆ ನನ್ನ ಸಹಪಾಠಿಯು ಮಿತ್ರರು ಆದಂತಹ ಜನಾಬ್ ಹಾಜಿ ಅಹಮದ್ ಬಾವಾ, ಏಷ್ಯನ್ ಹಾರ್ವೇಸ್ ದೇರ್ಲಕಟ್ಟೆ. ಇವರನ್ನು ನಾನು ಹಾರ್ದಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜೈನುದ್ದೀನ್ ರವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದೇನೆ. ಜನಾಬ್ ಮೊಹಮ್ಮದ್ TA ಬೆಲ್ಲಾರೆ, ಜನಾಬ್ ಮೊಹಮ್ಮದ್ TA ಬೆಲ್ಲಾರೆ ಅವರು ವೇದಿಕೆಯ ಮುಂದುಗಡೆ ಇದ್ದಾರೆ. ನಮ್ಮ ಅತಿಥಿಗಳಲ್ಲೊಬ್ಬರು, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್, ಪ್ರೆಸಿಡೆಂಟ್ ಸದ್ಭಾವನಾ ವೇದಿಕೆ ಉಳ್ಳಾಳ ಹಾಗೂ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಪ್ರಸಾದ್ ರೈ ಕಲ್ಲಿಮಾರ್, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಜನಾಬ್ ಅಬ್ದುಸಾಲಿ ಅವರು, ಡಾಕ್ಟರ್ ಅಬ್ದುಸಾಲಿ ಅವರು ಪುಷ್ಪಗುಚ್ಛ ನೀಡಬೇಕಾಗಿ ನೆನೆಸ್ಕೊಳ್ತೇನೆ. ಅಬ್ದುಲ್ ಹಮೀದ್ ಮಂಗಳೂರು ಉದ್ಯಮಿ, ಮಂಗಳೂರಿನ ಉದ್ಯಮಿ ಅಬ್ದುಲ್ ಹಮೀದ್ ರವರು ವೇದಿಕೆಗೆ ಬರಬೇಕು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ ಹಾಗೂ ಅವರಿಗೆ ಡಾಕ್ಟರ್ ಅಬ್ದುಸಾಲಿ ಅವರು ಪುಷ್ಪಗುಚ್ಛವನ್ನು ನೀಡಬೇಕಾಗಿ ನೆನೆಸಿಕೊಳ್ಳಿ. ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಜನಾಬ್ ಅಬ್ದುಲ್ ಕರೀಂ, ಜನರಲ್ ಸೆಕ್ರೆಟರಿ ಶಾಂತಿ ಎಜುಕೇಶನ್ ಟ್ರಸ್ಟ್. ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅವರು ಈಗಾಗಲೇ ವೇದಿಕೆಗೆ ಬಂದು ನಿರ್ಗಮಿಸಿರುತ್ತಾರೆ. ಅವರಿಗೆ ಹಾರ್ದಿಕ ಸ್ವಾಗತ ಕೊಡಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಭಿಕರಿಗೂ, ಊರ ಹಾಗೂ ಪರವೂರ ಮಹನೀಯರಿಗೂ, ಮಹಿಳೆಯರಿಗೂ, ಮಕ್ಕಳಿಗೂ, ಸರ್ವರಿಗೂ ಒಂದೇ ಮಾತಲ್ಲಿ ಸ್ವಾಗತವನ್ನು ಕೋರುತ್ತಾ ಇನ್ನು ಕೆಲವರು ಅತಿಥಿಗಳು ಬರಲು ಬಾಕಿ ಇದ್ದಾರೆ. ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ಅನುವು ಮಾಡಿಕೊಡ್ತಾ ಇದ್ದೇನೆ. ಜಜಾಕುಮುಲ್ಲಾಹ್ ಖೈರ್. ಈಗ ಕಾರ್ಯಕ್ರಮ ಉದ್ಘಾಟಕರ ಮಾತು. ಮೊಹಮ್ಮದ್ ಸಲೀಂ ರವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತೇನೆ.
ವೇದಿಕೆಯಲ್ಲಿ ನೆರೆದಿರುವ ಗಣ್ಯ ವ್ಯಕ್ತಿಗಳೇ, ಎಸ್ಪೆಷಲಿ ಜಯ ಸಿಂಗ್ ಅವರೇ, ನಮ್ಮ ಡಾಕ್ಟರ್ ಪಂಡಿತ್ ಮೊಹಮ್ಮದ್ ಅವರೇ, ಮತ್ತೆಲ್ಲ ಗಣ್ಯ ವ್ಯಕ್ತಿಗಳೇ, ಸಭೆಯಲ್ಲಿ ನೆರೆದ ಗಣ್ಯ ವ್ಯಕ್ತಿಗಳು ಮತ್ತು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ಮಾರ್ನಿಂಗ್. I congratulate Dr. Abdul Salam and Dr. Zainuddin for their new venture. ಇದೊಂದು ಸಾಹಸ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಇರುವ ಜಾಗದಲ್ಲಿ ಒಂದು ಪಾಲಿಕ್ಲಿನಿಕ್ ನಡೆಸುವ ಧೈರ್ಯ ಇರುವುದು ಒಂದು ಸಾಹಸದ ಕೆಲಸವೇ ಆಗಿದೆ. Confidence to treat patient. That is the basic necessity for any doctor. That is what I am seeing in these young doctors. That confidence and your approach to the patient, ethical practice, definitely bring more service. Your service oriented mind ಇರುವಾಗ ನಿಮಗೆ ಎಲ್ಲಿ ಸಹ ಸರ್ವಿಸ್ ಮಾಡಿಕೊಡ್ಬೋದು. ಇದರ ಧೈರ್ಯದಿಂದ ಇವರು ಪಾಲಿಕ್ಲಿನಿಕ್ ಸ್ಥಾಪಿಸಿದ್ದಾರೆ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್ ಅಂಡ್ ಐ ಕಂಗ್ರ್ಯಾಚುಲೇಟ್ ಪಂಡಿತ್ ಮೊಹಮ್ಮದ್ ಅವರಿಗೆ. ಏನಂತ ಹೇಳಿದರೆ ಅವರ ಸರ್ವಿಸ್ ಇಮ್ಮೋರ್ಟಲ್. ಅವರ ಸರ್ವಿಸ್ ಈ ನಮ್ಮ ಲೊಕ್ಯಾಲಿಟಿ, ನಮ್ಮ ಜನತೆಗೆ ಲಾಸ್ಟ್ 40-50 ಇಯರ್ಸಿಂದ ಏನು ಸರ್ವಿಸ್ ಕೊಡ್ತಿದ್ದಾರೆ ಅದು ಇಮ್ಮೋರ್ಟಲ್. ಓಕೆ, ಆ ಸರ್ವಿಸನ್ನು ಅವರು ನೆಕ್ಸ್ಟ್ ಜನಾಂಗಕ್ಕೆ, ನಮ್ಮ ಜೈನುದ್ದೀನ್ ಅವರ ಮಗನಾಗಿರ್ತಾರೆ, ನೆಕ್ಸ್ಟ್ ಜನಾಂಗದ ಒಟ್ಟಿಗೆ ಅವರ ಕ್ವಾಲಿಫೈಡ್ ಡಾಕ್ಟರ್ ಆಗಿ ಆ ಸರ್ವಿಸನ್ನು ಮುಂದಕ್ಕೆ ಕೊಂಡೋಗ್ಬೇಕಂತ ಹೇಳುವ ಇದರಲ್ಲಿ ಈ ಪಾಲಿಕ್ಲಿನಿಕ್ ಇದಕ್ಕೆ ಅವರು ಸಹಾಯ ಮಾಡಿಕೊಟ್ಟಿದ್ದಾರೆ. ಐ ಕಂಗ್ರ್ಯಾಚುಲೇಟ್ ಹಿಮ್ ಆಲ್ಸೋ ಫಾರ್ ದ್ಯಾಟ್. Another thing, as a message to public, in this COVID era, ಕೋವಿಡ್ ಅನ್ನು ಗವರ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದ್ದು ನಿಲ್ಲಿಸಿದೆ. ಕೋವಿಡ್ ಹೋಗಲಿಲ್ಲ. ಎಲ್ಲರೂ ಅವರ ಜಾಗ್ರತೆ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ what I am seeing, most of the people are not wearing mask. It's a message to the public. I have taken this stage as one message to give a message. ಅಂತ ಹೇಳಿದ್ರೆ ಕೋವಿಡ್ ಅನ್ನು ಗವರ್ಮೆಂಟ್ ಟ್ರೀಟ್ಮೆಂಟ್ ಮಾಡಿದ್ದು ನಿಲ್ಲಿಸಿದೆ ಅಂತ ಹೇಳೋದು. ಬಿಕಾಸ್ ಮೋರ್ ಟೆಸ್ಟ್, ಮೋರ್ ರಿಸಲ್ಟ್ಸ್, ಮೋರ್ ಫಿಯರ್ಸ್. ಓಕೆ, ಬಟ್ ರೋಗ ಇದೆ. ರೋಗ ಅದರದ ಸೀರಿಯಸ್ನೆಸ್ ಇದೆ. 1% ಮೊರ್ಟಾಲಿಟಿ ಉಂಟು. ಅದು ಯಾರಿಗೆ ಬರ್ಬೋದು, ಯಾರಿಗೆ ಬರೋದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಅದಕ್ಕಾಗಿ ಪಬ್ಲಿಕ್ಗೆ ಮೆಸೇಜ್ ಕೊಡೋದೇನಂತ ಹೇಳಿದರೆ, ದೇ ಆಲ್ ಶುಡ್ ಟೇಕ್ ಕೇರ್ ದೇ ಹೆಲ್ತ್ ಇಸ್ ವೆಲ್ತ್. ಹೆಲ್ತ್ ಇದ್ರೇ wealth. Whatever you have, wealth, if health is not there, you can't do anything. And this is a simple disease, can cause a very high mortality. ಅಂತ ಹೇಳಿದ್ರೆ ಏನು ಒಂದು ಜ್ವರ ಇದರಲ್ಲಿ ಶುರುವಾಗಿ we have seen the patient going to ICU. ಓಕೆ, ಇದರಿಂದಾಗಿ ಎಲ್ಲ ಜನತೆ ಅವರ ಜಾಗೃತಿಯನ್ನು ಮಾಡ್ಕೊಳ್ಬೇಕಂತ ಹೇಳಿಕೊಂಡು ನಾನು ಇನ್ನು ಸಣ್ಣ ಮುಗಿಸ್ತಿದ್ದೇನೆ. ಐ ಇನಾಗ್ರೇಟ್ ದಿಸ್ ಫಂಕ್ಷನ್ and all the best to young entrepreneurs, Dr. Zainuddin and Dr. Abdul Salam. Thank you. ಡಾಕ್ಟರ್ ಮೊಹಮ್ಮದ್ ಸಲೀಂ ರವರಿಗೆ ಸರ್ಕಾರ ಚಿಕಿತ್ಸೆಯನ್ನು ನಿಲ್ಲಿಸಿದ ಮಾತ್ರಕ್ಕೆ ಕೋವಿಡ್ ನಿಲ್ಲಲಿಲ್ಲ. ಕೋವಿಡ್ ಬಗ್ಗೆ ಇನ್ನೂ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು ಎಂದು ಹಿತನುಡಿಯನ್ನು ನೀಡಿದಂತಹ ಉದ್ಘಾಟಕರಾದ ಮೊಹಮ್ಮದ್ ಸಲೀಂ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳು. ಮುಂದಿನ ಹಾರೈಕೆಗಾಗಿ ನಾನು ಜನಾಬ್ ಹಿಜಾತಂಗಲ್ ಮದನಿ, ಹವಾಜ್ ಜುಮ್ಮಾ ಮಸೀದಿ ಬೋಳಂಗಡಿದರ ಖತೀಬರನ್ನು ವೇದಿಕೆಗೆ والسلام على أشرف المرسلين وعلى آله وصحبه أجمعين. ಪ್ರೀತಿಯ ಸಹೋದರರೇ, ನಾನು ಈಗ ನಿಮ್ಮೊಡನೆ ನಿಮ್ಮ ಥರ ನಿರ್ಲಘವಾಗಿ ಕನ್ನಡ ಮಾತನಾಡುವುದಿಲ್ಲ. ಆದ್ದರಿಂದ ನನ್ನ ಭಾಷೆಯಲ್ಲಿ ಮಾತನಾಡ್ತಿದ್ದೇನೆ. ಅಲ್ಹಮ್ದುಲಿಲ್ಲಾಹ್. ಆಮೇಲೆ ಸಂತೋಷದ ವಿಷಯ ಅಂತಲೇ ಅದು ಅಬ್ಬು ಸಾಲಿ ಕಾಟಿ ಮೊದಲು ಡಾಕ್ಟರ್
ನವ ಯುವ ಜೈನುದ್ದೀನ್ ಡಾಕ್ಟರ್ ಅಬ್ಬಾ ಮಹಮೂದ್ ಡಾಕ್ಟರ್ ಮೊಹಮ್ಮದ್ ಸಾಬ್ ಇಯಾಳನ್ನ ಅವರು ನೇಬರ್ ಎತ್ತಿದ್ದಾರೆ. ಮಾತ್ರ ಅಲ್ಲ, ಅವರು ಪೇಷಂಟ್ಗಳು ಭಾರಿ ಪಾರಂಪರ್ಯ ವೈದ್ಯಕೀಯ ರಂಗದ ಬಾರು ಪೇರಿ ಹೆಸರುವಾಸಿಯಾയ ಡಾಕ್ಟರ್ ಎತ್ತಿದ್ದೀನಿಯಲ್ಲ ನಮ್ಮೊಬ್ಬ ಅರೇಕಲ ಅಯಲ ಮೋಹನ್ ಅವರು ಮೊಹಮ್ಮದ್ ಡಾಕ್ಟರ್ ಅಯಲ ಮೋಹನ್ ಅವರು ಜೈನುದ್ದೀನ್ ಡಾಕ್ಟರ್. ನಾಳೆ ಪಕ್ಕದಕ್ಕೂ ಅವರು ಹಮ್ಮೊಬ್ಬ ಡಾಕ್ಟರ್ ಉಂಟು, ಶಿಫಾ ಮೆಡಿಕಲ್, ಸಾಫಿ ಮೆಡಿಕಲ್. ಬೆಲ್ಲೆ ರಿಸರ್ಚ್ ആക്കി വലിയൊരു സെന്റർ ആയിക്കൊണ്ടുള്ള ഒരു ജാഗ അല്ല. ഇത് സമുദായത്തിൽ ഭാരി അത്യാവശ്യമായ ഒന്ന്. നാളെ വേദിക്കുള്ള ഗൗരവ സലീം ഡാക്ടറിനെ പോലെ രോഗത്തിൽ ഞങ്ങൾ ഭാരി പേടിക്കും. മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം നാളെ പൈഗംബർ, നാളെ സന്ദേശവാഹകർ, ഈ ലോകത്തിൽ ഗൗരവിക്കപ്പെടുന്ന ഒരേ ഒരു വ്യക്തി മുഹമ്മദ് റസൂൽ. അതാണ് റസൂൽ ചില അവസ്ഥകളെ ഭേಟಿ പോകും. രോഗിമാരെ കണ്ടെങ്കിൽ കേൾക്കും, അല്ല തതു ഇബ്ന കൽദ. അവിടെ ഇബ്ന കൽദൻ മദീനത്തിൽ ഒരു നുരിക്ക് നല്ലൊരു ഡോക്ടറുണ്ട്. അന്നത്തെ ഡോക്ടർ 1400 വർഷങ്ങൾക്ക് ಹಿಂದಿನ ವಿಷಯ. ರಸೂಲ್ ನಾಡಿಯಲ್ಲಿ ಬಿಡಿಕರೆ ಅಲ್ಲ ಅಂತ ಅದ್ರು ಇಬ್ಬನ ಕಲ್ದ್ರೆ ಬಿಳಿಸಿ ಕಾಟುತ್ತಿಲ್ಲ ಅಂತ ರೋಗ ಬಂದೆങ്കിൽ ನೀವು ഡോക്ടർമാരൊന്ന് കാട്ടുന്നു മുഹമ്മദ് റസൂൽ. അതുകൊണ്ട് ഞങ്ങൾ ആ നിലയ്ക്ക് വൈദ്യകീയ ഈ രംഗത്തിൽ കൂടി പ്രവേശിക്കുമ്പോൾ അതൊരു ഫർദ് കിഫായ പോലെ ആവശ്യം കൂടിയുണ്ട്. ഞങ്ങൾക്ക് ക്ലീനും എല്ലോ പഠിപ്പാട് ധർമ്മം ഇസ്ലാം ധർമ്മം എല്ലാ ധർമ്മത്തിലും ഉണ്ടെങ്കിലും അത് ആർക്കും ಹೆಚ್ಚಾಗಿ നാളെ ധർമ്മത്തിൽ പഠിപ്പാട്ട് ഉണ്ടായിരിക്കും. അതുകൊണ്ട് അബൂ സാലിഹ് അതൊരു ജൈനുദ്ദീൻ അല്ല പോളിയോ ഒരു ക്ലിനിക്ക് ഇവിടെ തുടങ്ങിയതിൽ ഭാരി സന്തോഷം. ഹിന്ദു, അതെ മുസ്ലിം, അത് സിഖ്, ഈസായി എന്ത് ഭേദ ഇല്ലാതെ മനുഷ്യനോട് വലിയ ബന്ധപ്പെട്ടങ്ങ് എല്ലാവരും മനുഷ്യ മാനവീയತೆ ಇದರ ಮೂಲಕ ಬೆಳೆಸಿದ ಅವರು നമ്മുടെ മറന്നു നടന്നുകൊണ്ടുണ്ട്. ഒരിക്കലും അതൊരു നാളെ ഹിന്ദു മുസ്ലിം അങ്ങനത്തെ ഒരു ചെറിയ ഭാവന ഇക്കൊന്ന് നമുക്ക് തീരാം. ഞങ്ങൾക്ക് പഠിപ്പാട്ട് തീരും. എല്ലാവരും നല്ല ആ സ്പന്ദനയിൽ കൂടി മുന്നോട്ട് പോകാൻ മാത്രമേ ഞങ്ങൾക്കതിൽ എന്താ ഒരു അള്ളാഹു അനുഗ്രഹം ചെയ്യും. ഇൻഷാ അല്ലാഹ് ഈ ഞങ്ങളുടെ പോളിക്ലിനിക്കിൽ അള്ളാഹു സുബ്ഹാനഹു വ തആല അവൻ്റെ നല്ല പരമമായ ദയ ഇക്കട്ട് എല്ലാ ബന്ധങ്ങൾക്കും ശിഫ ഗുണ അതിലെ ആ നിവാരണ അള്ളാഹു സുബ്ഹാനഹു വ തആല ആക്കി കൊടുക്കട്ടെ. ആര് ബന്ധങ്ങളും ചെറിയ ഒരു ചാർജിൽ കൂടി നിർവഹിക്കൊണ്ട് തീരും തക്കത്ത നിലയിൽ അള്ളാഹു സുബ്ഹാനഹു വ തആല ആക്കി കൊടുക്കട്ടെ. നാളെ ഈ വേദികയിൽ നാളെ മുഖത്തെ ഖത്തീബ് സാഹിബ് നാളെ പരിസ്ഥിതിയുള്ള ഒരാൾ ഉണ്ടും. അതുപോലെ സമ്യ വേദികയിലുള്ള എല്ലാ ഞങ്ങളെ പിന്നെ ഗൗരവമുള്ള നമ്മ ഈ വേദികയിലുള്ള അതുപോലെ തന്നെ ഞങ്ങളെ സഭാംഗനത്തിലും നല്ല ഗൗരവമുള്ള എല്ലാവരും ഈ ജാഗ്യത്തിൽ എല്ലാവർക്കും അല്ലാഹു സുബ്ഹാനഹു വ തആല അനുഗ്രഹം ചെയ്യട്ടെ. വാഖിറു ദഅവാന അൽഹംദുലില്ലാഹി റബ്ബിൽ ആലമീൻ. ಈ ಸಿಟಿ ಪಾಲಿಕ್ಲಿನಿಕ್ಗೆ ಶುಭಾಶಂಸನೆ ಹಣ್ಣುಗೈದು ಇದರ ಪಾಲುದಾರರಿಗೆ ಆಶೀರ್ವದಿಸಿದಂತಹ ತೇಜಾತಂಗಲ್ ಮದನಿ ಇವರಿಗೆ ಕೃತಜ್ಞತೆಗಳು. ಇದೀಗ ಸಭಾವನ ವೇದಿಕೆ ಉಳ್ಳಾಳ ಇದರ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ರೈ ಕಲ್ಲಿಮಾರ್ ಇವರನ್ನು ನಾನು ಶುಭಾಶಂಸನೆಗಾಗಿ ವೇದಿಕೆ ವಹಿಸಿದ್ದೇನೆ. ಗಣ್ಯರೇ ಸೇರಿದಂಥ ನನ್ನ ಬಂಧುಗಳು, ಸುಮಾರು 4-5 ಅತ್ಯಂತ ಯಶಸ್ವಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಇರುವಂತಹ ಸ್ಥಳದಲ್ಲಿ ಇಂತಹ ಒಂದು ಸಿಟಿ ಪಾಲಿಕ್ಲಿನಿಕನ್ನು ಬಹಳ ಸವಾಲಾಗಿ ಸ್ವೀಕರಿಸಿ ಡಾಕ್ಟರ್ ಅಬು ಸಲೀಂ ಹಾಗೂ ಜೈನುದ್ದೀನ್ ಅವರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅವರ ಈ ಒಂದು ಸಾಹಸಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಲ್ಲದೆ ನಾನು ಹೆಚ್ಚು ಏನು ಹೇಳಲಿಕ್ಕೆ ಇಷ್ಟಪಡದೆ, ಇಲ್ಲಿ ತುಂಬ ಸಂಖ್ಯೆಯಲ್ಲಿ ರೋಗಿಗಳು ಬರಬೇಕು ಅಂತ ಹೇಳುವುದಿಲ್ಲ ನಾನು. ಆದರೆ ಬಂದಂತಹ ರೋಗಿಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಉಪಚರಿಸಿ ಆ ಮೂಲಕ ತಮ್ಮ ಹೆಸರನ್ನು ಮತ್ತಷ್ಟು ವಿಸ್ತರಿಸಿ ಮತ್ತಷ್ಟು ರೋಗಿಗಳು ಇಲ್ಲದಿದ್ದರೆ ಹುಷಾರಿಲ್ಲದವರು ಇಲ್ಲಿ ಬಂದು ತಮ್ಮ ಜೀವನವನ್ನು ಸುಖಮಯವಾಗಿ ಮುಂದುವರಿಸಲಿ. ಹಾಗೂ ಈಗ ತಾನೇ ನಾವು ಒಂದು ಕುರಾನ್ನ ಪ್ರಾರ್ಥನೆಯನ್ನು ಕೇಳಿದ್ದೇವೆ. ಆ ಪ್ರಾರ್ಥನೆಯನ್ನು ಕೇಳಿದ ನಂತರ ಅದರ ಅರ್ಥವನ್ನು ಗ್ರಹಿಸಿದ ನಂತರ ನಮ್ಮ ಜೀವನದಲ್ಲಿ ದೇವರನ್ನು ಬಿಟ್ಟು ಮಾನವೀಯತೆಯನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ,
ಇದು ಈ ಪೋಲಿ ಕ್ಲಿನಿಕ್ಕಲ್ಲಿ ಉತ್ತಮ ಹೆಸರನ್ನು ಗಳಿಸಲಿ, ಎಲ್ಲ ಬಂದಂತಹ ರೋಗಗಳನ್ನು ಗುರಿಪಡಿಸುವಂತಹ ಮಹಾ ಸಾಧನೆಯನ್ನು ಈ ಎಲ್ಲ ವೈದ್ಯರು ಮಾಡಲಿ ಅಂತ ಹೇಳುತ್ತಾ, ನಮ್ಮ ಧರ್ಮ ನಮ್ಮೊಂದಿಗಿರಲಿ, ನಮ್ಮ ಪ್ರೀತಿ ಎಲ್ಲರೊಂದಿಗೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಚಿಕಿತ್ಸೆಯೊಂದಿಗೆ ಮಾನವೀಯತೆಯನ್ನು ಕೂಡ ನೀವು ಪಸರಿಸಿ ಎಂದು ಈ ಸಂಸ್ಥೆಯ ಪಾಲುದಾರರಿಗೆ ಹಿತನುಡಿಯನ್ನು ನುಡಿದಂತಹ ಪ್ರಸಾದ್ ರೈ ಕಲ್ಲಿಮಾರಿಯವರಿಗೆ ಧನ್ಯವಾದಗಳು. ಇದೀಗ ರಿಯಾಜ್ ರಹಮಾನ್ ಖತೀಬರು ಬದ್ರಿಯಾ ಜುಮ್ಮಾ ಮಸೀದಿಯನ್ನು ಅವರನ್ನು ನಾನು ಅಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ಫಾಯಿಜೀನ ಬಿರಿದಲ್ಲಾಹ್ ಅಮ್ಮಾ ಬಅದ್. ಬಹುಮಾನ್ಯ ಹಿಯಾ ತಂಗಲ್ ಮದನಿ ಸಹಿತ ಇರುವಂಥ ಗಣ್ಯ ವ್ಯಕ್ತಿಗಳೇ, ಬಹುಮಾನ್ಯರಾದ ಅತಿಥಿಗಳೇ, ಕರೆದಂತಹ ಸನ್ಮಿತ್ರರೇ, ಸಿಟಿ ಪೋಲಿ ಕ್ಲಿನಿಕ್ ಇದರ ಅಧಿಕೃತ ಉದ್ಘಾಟನೆ ನೆರವೇರಿಸಿ ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ಆಡಿಯಾಗಿದೆ. ಔಪಚಾರಿಕತೆ ಎಂಬಂತೆ ಸ್ಥಳೀಯ ಖತೀಬ್ ಎಂಬ ನೆಲೆಯಲ್ಲಿ ಮಾತನಾಡುವ ಅವಕಾಶ ನೀಡಿದಂತಹ ಅಬು ಸಾಲಿಹ್ ಡಾಕ್ಟರ್ ಹಾಗೂ ಝೈನುದ್ದೀನ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪ್ರತಿನಿತ್ಯ ಫರ್ದ ನಮಾಜ್ನಲ್ಲಿ ಮಿನಿಮಮ್ 17 ಬಾರಿ, ಸುಬಹ ನಮಾಜಿನ ಕುನೂತ್ನಲ್ಲಿ ಒಮ್ಮೆ ಕೂಡ ಹೇಳಿ ಆಫಿಯತನ್ನು ಬೇಡುವಂತಹ ವಿಭಾಗವಾಗಿದೆ ನಾವೆಲ್ಲರೂ ಕೂಡ. ಹಬೀಬರಾದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಲ್ರವರು ಭಗವಂತನಾದ ಅಲ್ಲಾಹನಲ್ಲಿ ಬೇಡಲಿಕ್ಕೆ ಹೇಳಿದಂತಹ ಒಂದೇ ಒಂದು ವಿಷಯ ಏನಂದ್ರೆ ಅದು ಆಫಿಯತ್ತಾಗಿದೆ. ಸಲುಲ್ಲಾಹಲ್ ಆಫಿಯ, ಆಫಿಯತನ್ನು ಅಲ್ಲಾಹನೊಂದಿಗೆ ಕೇಳ್ತಾನೆ ಇರಬೇಕು. ಹಿದಾಯತ್ ಸಿಕ್ಕ ನಂತರ ಒಬ್ಬ ಮಾನವನಿಗೆ, ಒಬ್ಬ ವಿಶ್ವಾಸಿಗೆ ಅನಿವಾರ್ಯವಾದಂತಹ ಒಂದು ಸಾಧನ, ಒಂದು ಅವಸ್ಥೆ, ಅದು ವಸ್ತು ಇದ್ದರೆ ಅದು ಆಫಿಯತ್ ಆಗಿದೆ. ಆಫಿಯತ್ ಎಂಬುದು ಅಲ್ಲಾಹ ನಮಗೆ ನೀಡಿದಂತಹ ಆರ್ಗನ್ಸ್, ಅಲ್ಲಾಹ ನಮಗೆ ನೀಡಿದಂತಹ ಅಂಗಗಳಿಗೆ ನಾವು ಚಿಕಿತ್ಸೆಯನ್ನು ನೀಡುವುದಾಗಿದೆ. ಇದರ ಯಜಮಾನ ಮಾಲೀಕ ಅಲ್ಲಾಹನು. ಆ ಅಲ್ಲಾಹನು ನೀಡಿದಂತಹ ಆಫಿಯತ್ತು ನಷ್ಟ ಹೊಂದುವಾಗ ಅದನ್ನು ಗುಣಪಡಿಸಿ ಅದಕ್ಕೆ ಚಿಕಿತ್ಸೆ ಮಾಡುವಂತಹ ಒಂದು ಉತ್ತಮ ಜವಾಬ್ದಾರಿ, ಅದೊಂದು ಸೇವೆಯಾಗಿ ನಾವು ಪರಿಗಣಿಸಬೇಕಾಗಿದೆ. ಅದನ್ನು ನಾವು ನಿಯತ್ತಿನಲ್ಲಿ ಮಾಡುವಾಗ ಅಲ್ಲಾಹನ ಹತ್ತಿರ ನಮಗೆ ಒಳ್ಳೆಯ ಕೂಲಿ ಸವಾಬ್ ಎಂದು ನಾವು ಹೇಳ್ತಾ ಇರುವಂತಹ ಪ್ರತಿಫಲ ಅದು ಸಿಕ್ಕೇ ಸಿಗ್ತದೆ. ಮತ್ತೊಂದು ಹೇಳುವುದು, ಇಲ್ಲಿ ಡಾಕ್ಟರ್ ಸಲೀಂ ರವರು ಹೇಳಿದಂತೆ ಕೊರೋನಾ ಹೋಗಲಿಲ್ಲ, ಮಾಸ್ಕ್ ಮಾತ್ರ ಧರಿಸಬೇಕು, ಅದು ಒಳ್ಳೆಯ ಒಂದು ವಿಚಾರ. ನಮ್ಮೆಲ್ಲರ ಕೀಸೆಯಲ್ಲೂ ಕೂಡ, ನನ್ನಲ್ಲೂ ಕೂಡ ಇದೆ ಆ ಒಂದು ಮಾಸ್ಕ್. ಅದು ಬರೀ ಕೆಲವೊಂದು ಜಾಗಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಅದೇ ರೀತಿ ನಾವು ಡಾಕ್ಟರ್ ಹತ್ತಿರ ಹೇಳ್ತಾ ಇರುವುದು, ನೀವು ಶಾರೀರಿಕ ಒಬ್ಬ ಮನುಷ್ಯನಲ್ಲಿ ಬದನ್ ಪ್ರತ್ಯಕ್ಷ ಶರೀರ ಇದೆ, ಅದರೊಳಗಡೆ ಸ್ವದರಿದೆ, ಅದರೊಳಗಡೆ ಕಲ್ಬಿದೆ, ಫುಆದ್ ಇದೆ, ಲುಬ್ಬಿದೆ. ಅದರೊಳಗಿಂದ ಮಹಬ್ಬತ್ ಎಂಬ ಆ ಒಂದು ಅತ್ಯುತ್ತಮವಾದಂತಹ ಸ್ನೇಹ ಬರಬೇಕು, ಪ್ರೀತಿ ಬರಬೇಕು. ಆ ಪ್ರೀತಿಯ ಪ್ರತಿಫಲನ ಆಗಿದೆ ನಾವು ಮಾಡುವಂತಹ ಚಿಕಿತ್ಸೆಗಳು, ನಾವು ನೀಡುವಂತಹ ಮದ್ದುಗಳು. ಇನ್ನು ಹಲವಾರು ರೋಗಗಳು ಬರಲಿಕ್ಕಿರ್ಬೋದು, ವೈರಸ್ಗಳು ಬರಲಿಕ್ಕಿರ್ಬೋದು. ಎಲ್ಲವನ್ನ ನಾವು ಕಲಿಯಬೇಕು. ಮಿನಲ್ ಮಹದಿ ಇಲಲ್ ಲಹದ್ ಎಂಬಂತೆ ನಾವು ತೊಟ್ಟಿಲಿನಿಂದ ನಮ್ಮ ಮೈಯತ್ತನ್ನ ಕೊಂಡು ಹೋಗುವಂತಹ ಆ ಒಂದು ಕಟ್ಟಿಲ್ ತನಕ ನಾವು ನಮ್ಮ ವಿಜ್ಞಾನವನ್ನ, ನಮ್ಮ ಕಲಿಕೆಯನ್ನ ನಾವು ಮುಂದುವರಿಸಲೇ ಇರಬೇಕು. ಎಲ್ಲ ಸವಾಲುಗಳನ್ನ ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಬೇಕಾದಂತಹ ಮದ್ದುಗಳನ್ನ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ನಾವು ಮಾಡ್ತಾನೆ ಇರಬೇಕು. ಇದೊಂದು ಲಾಂಗ್ ಪ್ರೊಸೆಸ್ ಆಗಿದೆ. ಶಾರ್ಟ್ ಮೆಟೀರಿಯಲ್ ಅನ್ನ ಕೂಡ ನಾವು ಗಣನೆಗೆ ತೆಗೆದುಕೊಂಡು ಅಲ್ಲಾಹನ ಹತ್ತಿರ ನನಗೆ ಕೂಲಿ ಸಿಗುವಂತಹ, ಪ್ರತಿಫಲ ಸಿಗುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ದೌತ್ಯವಾಗಿ, ಕರ್ತವ್ಯವಾಗಿ ನಾವು ನಿಭಾಯಿಸಿಕೊಂಡು ಹೋಗಬೇಕಾಗಿದೆ. ಸರ್ವಶಕ್ತನಾದ ಅಲ್ಲಾಹನು ಅದಕ್ಕೆ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಮಗದೊಮ್ಮೆ ಅಭಿನಂದನೆ, ಸ್ವಾಗತವನ್ನು ಕೋರುತ್ತಾ ಈ ಒಂದು ಅವಕಾಶಕ್ಕಾಗಿ ಕೃತಜ್ಞತೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಆದ ಕಾರಣ ಅದನ್ನು ಪಾಲಿಸುವುದರೊಂದಿಗೆ ಸರ್ಕಾರದ ಕಾನೂನುಗಳನ್ನು ಕೂಡ ತಮ್ಮ
ಈ ಕೋವಿಡ್ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ಹಿತನುಡಿಯನ್ನು ನುಡಿದಂತಹ ರಿಯಾಜ್ ರಹಮಾನ್ ರವರಿಗೆ ಧನ್ಯವಾದಗಳು. ಇದೀಗ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆಗಾಗಿ ನಾನು ಜೈನುದ್ದೀನ್ ರವರನ್ನು ಪೋಡಿಯಂಗೆ ಆಹ್ವಾನಿಸ್ತೇನೆ. ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಅನುಗ್ರಹಿಸಿದಂತಹ ಸರ್ವಶಕ್ತನಾದ ಅಲ್ಲಾಹನಿಗೆ ಸಲ್ಲಿಸುತ್ತೀವಿ. ನಮ್ಮ ನಿರೀಕ್ಷೆಗಿಂತಲೂ ಸುಂದರವಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿ ಈ ಸಿಟಿ ಪಾಲಿಟೆಕ್ನಿಕನ್ನು ಉದ್ಘಾಟಿಸಿದಂತಹ ನಮ್ಮ ಆತ್ಮೀಯರು, ನನ್ನ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಮೊಹಮ್ಮದ್ ಸಲೀಂ ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ರಜಿಯಾ ಮಸ್ಜಿದ್ ಅಧ್ಯಕ್ಷರಾದಂತಹ ಜನಾಬ್ ಅಬೂಬಕರ್, ಹಾಗೆಯೇ ಈ ಕಟ್ಟಡದ ಮಾಲೀಕರು ಹಾಗೂ ಮಸ್ಜಿದ್ ನೋಬಿನ್ ಮತಾಬರ ಅಧ್ಯಕ್ಷರಾದಂತಹ ಅಬ್ದುಲ್ ಮುಹಮ್ಮದ್ ಯಾಸೀನ್ ವೈದ್ಯರು, ಅದೇ ರೀತಿ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದ್ ರಾಯ್ ಕಲೀಮಾ ಅವರಿಗೂ, ಖತೀಬರು ಹವಾ ಮಸ್ಜಿದ್ ಇದರ ಖತೀಬರಾದಂತಹ ಜನಾಬ್ ಎಜಾಜ್ ತಂಗಲ್ರವರಿಗೂ, ಹಾಗೆಯೇ ನಮ್ಮ ದರ್ಯಾ ಮಸ್ಜಿದ್ ಇದರ ಖತೀಬರಾದಂತಹ ರಿಯಾಜ್ ರಹಮಾನ್ ಅವರಿಗೂ, ಅದೇ ರೀತಿ ನನಗೆ ಸದಾ ಸ್ಫೂರ್ತಿ ನೀಡುವಂತಹ ಸ್ಫೂರ್ತಿದಾಯಕರು ಹಾಗೂ ನನ್ನ ತಂದೆಯವರಾದಂತಹ ಪಂಡಿತ್ ಮೊಹಮ್ಮದ್ ಇವರಿಗೂ, ಹಾಗೆಯೇ ನನ್ನ ಮಾವು ಆದಂತಹ ಮೊಹಮ್ಮದ್ ಟಿ ಅವರಿಗೂ, ಇದು ಶಾಂತಿ ಎಜುಕೇಷನ್ ಟ್ರಸ್ಟ್ ಇದರ ಜನರಲ್ ಸೆಕ್ರೆಟರಿ ಆದಂತಹ ಮೊಹಮ್ಮದ್ ಅಬ್ದುಲ್ ಕರೀಂ ಅವರಿಗೂ, ಹಾಗೂ ಮಂಗಳೂರಿನ ಉದ್ಯಮಿಯಾದಂತಹ ಅಬ್ದುಲ್ ಹಮೀದ್ ಇವರಿಗೂ, ಮತ್ತು ಕಾರಣಾಂತರಗಳಿಂದ ಬರಲಿಕ್ಕಾಗದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶಿಸಿದಂತಹ ಶ್ರೀ ಚಂದ್ರಹಾಸ್ ಅಜ್ಯಂತಾಯ್ ಅವರು ಮುಖ್ಯ ಆಡಳಿತಗಾರರು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇವಲಕತೆ, ಇವರಿಗೂ ನನ್ನ ಪರವಾಗಿಯೂ ಕ್ಲಿನಿಕ್ ಪರವಾಗಿಯೂ ಧನ್ಯವಾದಗಳು. ಹಾಗೆಯೇ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು, ಇವರು ಕೂಡ ನಮ್ಮ ಈಗ ಹಾಗೆಯೇ ಡಾಕ್ಟರ್ ಸುಲೈಮಾನ್ ಶಾಫಿ ಹೆಲ್ತ್ ಕೇರ್ ದೇವಲಕಟ್ಟೆ, ಇವರು ಕೂಡ ಕೆಲವು ಕಾರಣಾಂತರ ಬರಲಿಕ್ಕಾಗಲಿಲ್ಲ. ಅವರಿಗೂ ಕೂಡ ನನ್ನ ಪರವಾಗಿ ಕ್ಲಿನಿಕ್ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆಯೇ ಇದು ನಮ್ಮ ಪನೀರ್ ಚರ್ಚ್ ಇದರ ಗುರುಗಳಾದಂತಹ ಡೆನಿಸ್ ವಾರಿಸ್, ಇವರು ಕೂಡ ಇವತ್ತಿನ ಕಾರಣಕ್ಕೆ ಆಗಮಿಸಬೇಕಿತ್ತು, ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಅವರಿಗೂ ಕೂಡ ನನ್ನ ಪರವಾಗಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಕೊನೆಯದಾಗಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯೇಕವಾಗಿ ಸಹಕರಿಸಿದಂತಹ ಎಲ್ಲ ಬಂಧುಗಳಿಗೂ ಮತ್ತು ನಮ್ಮ ನಮಗೆ ಹಾಸನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಚಿಂತನಾಲಯದ ಎದುರಾಗಿತ್ತು ನನ್ನ ಪರವಾಗಿಯೂ ಮತ್ತು ಸಿಟಿ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳ ಇದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.